ಸಂಬಳ, ಬಾಡಿಗೆ, ಆಸ್ತಿ ಖರೀದಿಗೂ ಟಿಡಿಎಸ್ ನಿಯಮ. ಸರಿಯಾದ ಟಿಡಿಎಸ್ನಿಂದ ತೆರಿಗೆ ತೊಂದರೆ ತಪ್ಪಿಸಬಹುದಾ? ಟಿಡಿಎಸ್ ಮೂಲಕ ಸರ್ಕಾರಕ್ಕೆ ತೆರಿಗೆ ಸಂಗ್ರಹ ಸುಲಭ. ಹಾಗಿದ್ರೆ ಏನಿದು ಟಿಡಿಎಸ್? ಯಾರಿಗೆ ಅನ್ವಯ ಆಗುತ್ತೆ? ಅದನ್ನ ಇಲ್ಲಿ ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ನಾವು ಎಲ್ಲರೂ ಟಿಡಿಎಸ್ ಅನ್ನೋ ಪದನ ಬ್ಯಾಂಕ್, ಸಂಬಳ, ಮನೆ ಖರೀದಿ ಅಥವಾ ಬಾಡಿಗೆ ವಿಚಾರದಲ್ಲಿ ಕೇಳ್ತಿರ್ತೀವಿ. ಆದ್ರೆ ಬಹಳ ಜನರಿಗೆ ಟಿಡಿಎಸ್ ಅಂದ್ರೇನು, ಅದನ್ನ ಯಾಕೆ ಕಟ್ಟಬೇಕು, ಅದರಿಂದ ಏನು ಉಪಯೋಗ ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ಹಾಗಿದ್ರೆ ಇಂದು ಟಿಡಿಎಸ್ ಬಗ್ಗೆ ಸರಳವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಟಿಡಿಎಸ್ ಅಂದ್ರೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್, ಅಂದ್ರೆ ಸರ್ಕಾರಕ್ಕೆ ತೆರಿಗೆ ಹಣವನ್ನ ಮುಂಚಿತವಾಗಿ ಸಂಗ್ರಹಿಸುವ ವ್ಯವಸ್ಥೆ. ಉದಾಹರಣೆಗೆ ನಿಮ್ಗೆ ಕಂಪ್ನಿಯಿಂದ ಸ್ಯಾಲರಿ ಬರ್ತಿದೆ ಅನ್ಕೊಳ್ಳಿ, ಅಥವಾ ಬ್ಯಾಂಕ್ ನಲ್ಲಿ FD ಇಂಟ್ರೆಸ್ಟ್ ಬರುತ್ತೆ ಅಂತ ಅನ್ಕೊಳ್ಳಿ, ಅಥವಾ ಮನೆ ಖರೀದಿ ಮಾಡ್ತಿದ್ದೀರಾ ಅಂತಾನೆ ಅನ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ಸಂಪೂರ್ಣ ಹಣವನ್ನ ನಿಮ್ಮ ಕೈಗೆ ಕೊಡುವ ಮೊದಲು ಸ್ವಲ್ಪ ಅಮೌಂಟ್ ಅನ್ನ ಟ್ಯಾಕ್ಸ್ ರೂಪದಲ್ಲಿ ಡಿಡಕ್ಟ್ ಮಾಡಿ ಸರ್ಕಾರಕ್ಕೆ ಕಳಿಸಲಾಗ್ತದೆ. ಅದನ್ನೇ TDS ಅಂತ ಕರೀತಾರೆ. ಇದರಿಂದ ಸರ್ಕಾರಕ್ಕೆ ಏನ್ ಲಾಭ, ಅದನ್ನ ಯೋಚನೆ ಮಾಡ್ತಿರ್ತೀರಾ ಅಲ್ವಾ? ತೆರಿಗೆ ಹಣವನ್ನ ವರ್ಷಾಂತ್ಯದವರೆಗೆ ಕಾಯದೆ ಮುಂಚಿತವಾಗಿ ಸಂಗ್ರಹಿಸಲು ಇದರಿಂದ ಸಾಧ್ಯವಾಗುತ್ತೆ. ಹಾಗೆ ತೆರಿಗೆ ವಂಚನೆ ಕೂಡ ಕಡಿಮೆ ಆಗುತ್ತೆ. ಇನ್ನು ಸಾಮಾನ್ಯ ಜನರಿಗೆ ಇದರಿಂದ ತುಂಬಾ ಉಪಯೋಗ ಸಹ ಇದೆ, ಅದನ್ನ ಹೇಳ್ತೀವಿ ಕೇಳಿ. ಮೊದಲನೇದಾಗಿ ನಿಮ್ಮ ಟ್ಯಾಕ್ಸ್ ಪೇಮೆಂಟ್ ರೆಗ್ಯುಲರ್ ಆಗಿರುತ್ತೆ. ಎರಡನೇದಾಗಿ ಮೊದಲೇ ದೊಡ್ಡ ಮಟ್ಟದ ಟ್ಯಾಕ್ಸ್ ನ ನೀವು ಕಟ್ಟೋದ್ರ ಬದಲು ಚಿಕ್ಕದಾಗಿ ನೀವು ಅಮೌಂಟ್ ನ ಕಟ್ಟಿರ್ತೀವಿ, ಅದು ನಮಗೆ ಗೊತ್ತೂ ಆಗೋದಿಲ್ಲ. ಮೂರನೇದಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕಾದ ಸಮಯದಲ್ಲೂ ಕೂಡ ಈ ಒಂದು ಟ್ಯಾಕ್ಸ್ ಅಡ್ಜಸ್ಟ್ ಆಗೋದಕ್ಕೂ ಸಾಧ್ಯತೆ ಇದೆ. ಉದಾಹರಣೆಗೆ ಒಬ್ಬ ಉದ್ಯೋಗಿ ತಿಂಗಳಿಗೆ ಸ್ಯಾಲರಿ ಬರ್ತಿದೆ ಅಂತ ಅನ್ಕೊಳ್ಳಿ, ಎಂಪ್ಲಾಯರ್ಗೆ ಪ್ರತಿ ತಿಂಗಳು TDS ಡಿಡಕ್ಟ್ ಮಾಡ್ತಾರೆ. ಹಾಗೆ ಬ್ಯಾಂಕ್ FD ಇಂಟ್ರೆಸ್ಟ್ ಮೇಲೂ ಕೂಡ ಕೆಲವೊಮ್ಮೆ TDS ಕಟ್ ಮಾಡ್ಕೊಳ್ತಾರೆ. ಇನ್ನ ಒಂದು ವಿಷಯ ಅಂದ್ರೆ, ಬೆಂಗಳೂರು ಸೇರಿದಂತೆ ಹಲವೆಡೆ ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ್ಲೂ ಕೂಡ TDS ನ ಕಟ್ ಮಾಡ್ಕೊಳ್ತಾರೆ. ಹೆಚ್ಚು ಮೌಲ್ಯದ ಪ್ರಾಪರ್ಟಿ ಖರೀದಿ ಮಾಡಿದಾಗ ಬೈಯರ್ ಸೆಲ್ಲರ್ಗೆ ಹಣ ಕೊಡುವಾಗ 1% TDS ಡಿಡಕ್ಟ್ ಮಾಡಿ ಸರ್ಕಾರಕ್ಕೆ ಪಾವತಿಸಬೇಕು. ಬಹಳ ಜನರು ಈ ನಿಯಮ ಗೊತ್ತಿಲ್ಲದೆ ಮುಂದೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಎದುರಿಸುವ ಪರಿಸ್ಥಿತಿ ಕೂಡ ಬಂದಿರುತ್ತೆ. ಹಾಗಾಗಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಮಾಡುವಾಗ ಮೊದಲು ನೀವು ಈ ಒಂದು ವಿಚಾರವನ್ನ ಮೊದಲನೇದಾಗಿ ಪ್ಯಾನ್ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ, TDS ಪೇಮೆಂಟ್ ಸರಿಯಾಗಿದೆಯಾ, ಫಾರ್ಮ್ 26QB ಫೈಲ್ ಆಗಿದೆಯಾ ಅನ್ನೋದನ್ನ ಮೊದಲು ನೀವು ಚೆಕ್ ಮಾಡ್ಕೊಳ್ಬೇಕು. ಇನ್ನು TDS ಡಿಡಕ್ಟ್ ಆದ್ಮೇಲೆ ಅದರ ದಾಖಲೆ ಹೇಗೆ ನೋಡ್ಬೇಕು ಅಂತ ಹೇಳಿದ್ರೆ, ಅದಕ್ಕಾಗಿ ಫಾರ್ಮ್ 26AS ಮತ್ತು AIS ಸ್ಟೇಟ್ಮೆಂಟ್ ಉಪಯೋಗಿಸಬಹುದು. ಇದರಲ್ಲಿ ನಿಮ್ಮ ಹೆಸರಿನಲ್ಲಿ ಎಷ್ಟು TDS ಡಿಡಕ್ಟ್ ಆಗಿದೆ ಅನ್ನೋ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಒಮ್ಮೆ ಎಕ್ಸೆಸ್ TDS ಡಿಡಕ್ಟ್ ಆಗಿದ್ರೆ ITR ಫೈಲ್ ಮಾಡುವಾಗ ರೀಫಂಡ್ ಕೂಡ ಆಗ್ಬೋದು. ಹಾಗಾಗಿ TDS ಅಂದ್ರೆ ಕೇವಲ ಟ್ಯಾಕ್ಸ್ ಕಟ್ ಅಲ್ಲ, ಅದು ಒಂದು ಪ್ರಾಪರ್ ಫೈನಾನ್ಷಿಯಲ್ ಟ್ರ್ಯಾಕಿಂಗ್ ಸಿಸ್ಟಮ್ ಕೂಡ ಆಗಿದೆ. ಸಂಬಳ, ಬಾಡಿಗೆ, ಇಂಟ್ರೆಸ್ಟ್ ಇನ್ಕಮ್, ಪ್ರಾಪರ್ಟಿ ಪರ್ಚೇಸ್ ಎಲ್ಲದಕ್ಕೂ TDS ಬಗ್ಗೆ ಬೇಸಿಕ್ ಆದಂತಹ ಮಾಹಿತಿ ಪ್ರತಿಯೊಬ್ಬರಿಗೂ ತಿಳ್ಕೊಳ್ಳೇಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬೇರೆಯವರು ಮೋಸ ಮಾಡಬಹುದು, ಅಥವಾ ನೀವೇ ಮುಂದಿನ ದಿನಗಳಲ್ಲಿ ಸಂಕಟವನ್ನ ಅನುಭವಿಸುವಂತಹ ಸಮಸ್ಯೆಗಳು ನಿಮಗೆ ಎದುರಾಗಬಹುದು. ಅದಕ್ಕೋಸ್ಕರ TDS ಕಟ್ ಆಗಿದೆಯಾ, TDS ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಪ್ರಜಾ ಕಿರಣ ವಾಹಿನಿಯನ್ನ ತಪ್ಪದೆ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.